ತುಂಬಾ ಎಫೆಕ್ಟ್ ಆಗುತ್ತೆ. ಈಗ ಮುಂದಿನ ದಿನಗಳಲ್ಲಿ ನೀವು ಆಚೆಗಡೆ ಜನ ಈಗ ಇರಲಿಕ್ಕೇ ಕಷ್ಟ ಆಗುತ್ತೆ ಅಂತಂದರೆ, ಉಸಿರಾಡ್ಲಿಕ್ಕೇ ಕಷ್ಟ ಆಗುತ್ತೆ ಅಂತಂದರೆ ಜೀವನ ಹೆಂಗೆ ಮಾಡೋದು? ನಾನು ಇವತ್ತು ನಾವೆಲ್ಲ ಯೋಚನೆ ಮಾಡೋದು, ನಾನಾಗಲಿ ನಮ್ಮ ಫ್ಯಾಮ್ಲಿ ಆಗಲಿ, ಫ್ಯಾಮ್ಲಿ ಸೇಫ್ಟಿ ಇಂಪಾರ್ಟೆಂಟ್ ಅಂತ ಯೋಚನೆ ಮಾಡ್ತೀವಿ. ಸೊ ಹಂಗಾಗಿ ಚೆನ್ನೈಯಲ್ಲಿ 2-3 ಸರಿ ಫ್ಲಡ್ಸ್ ನೋಡಿದ್ದು ಜನ, ನಾವೆಲ್ಲರೂ ಒಳ್ಳೆ ಕಡೆ ನೆಮ್ಮದಿಗೆ ದುಡ್ಡು ಇರ್ಬೋದು ಅವ್ರ ಕಡೆ, ಸೊ ಇರಲಿಕ್ಕೆ ವಾಸ ಮಾಡಲಿಕ್ಕೆ ಜಾಗ ಕಷ್ಟ ಆಯಿತು ಅವ್ರಿಗೆ. ಸೊ ಹಂಗಾಗಿ ಅವ್ರೇನು ಮಾಡಿದ್ರು, ಸುಮಾರು ಜನ ಶಿಫ್ಟ್ ಆದರು. ನಾನು ಡೇ ಇನ್ ಡೇ ಔಟ್ ನಾವು ನೋಡ್ತಾ ಇರ್ತೀವಿ, ಡೆಲ್ಲಿ ಕಡೆಯಿಂದ ಎನ್ಕ್ವೈರಿ ಸುಮಾರು ಬರ್ತಾ ಇದೆ. ಪೀಪಲ್ ಹೂ ಹ್ಯಾವ್ ಮನಿ, ದೇ ವಾಂಟ್ ಟು ಚೇಂಜ್. ಈಗ ಅವ್ರ ಕೆರಿಯರ್ನೂ ಚೇಂಜ್ ಮಾಡ್ಕೊಂಡು ಇಲ್ಲಿ ಶಿಫ್ಟ್ ಆಗೋವಂಥ ಪರಿಸ್ಥಿತಿಯೂ ಇದೆ. ಸೊ ಅದು ಸ್ವಲ್ಪ ಚಿಂತಾಜನಕವಾಗಿದೆ. ಯಾಕೆಂತಂದರೆ ನಮ್ಮ ಬೆಂಗಳೂರು ಇವತ್ತು ತುಂಬ ಒಳ್ಳೆಯ ವಾತಾವರಣ, ನಮಗೆ ದೇವ್ರು ಕೊಟ್ಟಿರೋಂಥ ವರ ಆಗಿರ್ಬೋದು, ನಾವಿಲ್ಲಿ ಹುಟ್ಟಿರೋದು, ನಾವಿಲ್ಲಿ ಬೆಳೀತಾ ಇರೋದು. ಅಂಥ ವೆದರ್ನ ಸುಮಾರು ಆಲ್ ಓವರ್ ದ ವರ್ಲ್ಡ್ ಪೀಪಲ್ ಪ್ರಿಫರ್. ಸೊ ಹಂಗಿರಬೇಕಾದ್ರೆ ಮುಂದಿನ ದಿನಗಳಲ್ಲಿ ಸುಮಾರು ಜನ ಬೆಂಗಳೂರಿಗೆ ಶಿಫ್ಟ್ ಆಗ್ತಾರೆ ಅನ್ನೋ ಅಭಿಪ್ರಾಯ ಇದೆ.